ಸರ್ ಖಂಡಿತವಾಗ್ಲೂ ನೋಡಿ ಸರ್, ಇವಾಗ ಹೈಕಮಾಂಡು ತೀರ್ಮಾನ. ನಮ್ಮ ಹೈಕಮಾಂಡ್ ಯಾರು ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹೈಕಮಾಂಡ್. ನಮ್ಮ ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ನಮಗೆ ನಮ್ಮ ನಾಯಕರು ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು ಆ್ಯಂಡ್ ವೇಣುಗೋಪಾಲ್ ಅವರು, ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಆಗೋದು. ಅದನ್ನು ಬಿಟ್ಟು ನಾವು ಯಾರು ಏನೇ ಹೇಳಿದ್ರು ಅದು ಯಾವುದೂ ಒರಿಜಿನಲ್ ಅಲ್ಲ. ಅಂದರೆ ಅವ್ರು ತೀರ್ಮಾನ ಮಾಡಿದ್ದೆ ಫೈನಲ್ಲು. ಅವ್ರು ತೀರ್ಮಾನ ಮಾಡಿ ಫೈನಲ್ ಆಗುವಂಥದ್ದನ್ನು ನಾವು ಯಾಕೆ ಮಾತಾಡಬೇಕು? ನಾವು ಮಾತಾಡಬಾರ್ದು ಅದ್ರ ಬಗ್ಗೆ. ಈಗಂತೂ ಸದ್ಯಕ್ಕಂತೂ ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವ್ರು ಇದ್ದಾರೆ, ರೈಲ್ ಇಂಜನು, ಬೋಗಿಗಳೆಲ್ಲ ಬಂದುಬಿಟ್ಟು ಮಿನಿಸ್ಟರ್ಸು, ನಾವೆಲ್ಲ MLAs ಅದರಲ್ಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ ಸುಗಮವಾಗಿ, ಚೆನ್ನಾಗಿ, ಆರಾಮಾಗಿ, ಸೂಪರಾಗಿ ಹೋಗ್ತಾ ಇದೆ. ಏನು ಅಡುಕು ತಡ್ಕೋಗಿಲ್ಲ. ಸಿಎಂ ಅವರು ಇಲ್ಲಿ ಮಾತಾಡ್ತಾರೆ ಸರ್, DKC ಅವ್ರಿಗೆ ಶಾಸಕರ ಬೆಂಬಲ ಕಡಿಮೆ, ಸಿಎಂ ಆಗೋದಕ್ಕೆ ಇಲ್ಲ, ಆ ಥರ ಹೇಳಿರೋದನ್ನು ನಾವು ಕೇಳಿಲ್ಲ. ಆ ಥರ ಅವ್ರಿಗೆ ಶಾಸಕರ ಬೆಂಬಲ, ಇವ್ರಿಗೆ ಶಾಸಕರ ಬೆಂಬಲ ಅಂತಲ್ಲ ಸರ್. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ, ಕಾಂಗ್ರೆಸ್ ಪಕ್ಷದ ಕೈ ಸಿಂಬಲಲ್ಲಿ ನಾವು ಯಾವ್ಯಾರು ಗೆದ್ದಿದ್ದೀವೋ ಅವರೆಲ್ಲದ ಪಕ್ಷದ ಪರವಾಗಿರ್ತೀವಿ, ಪಕ್ಷದ ಪರವಾಗಿ ದುಡಿತೀವಿ. ಪಕ್ಷ ಏನು ಮಾರ್ಗದರ್ಶನ ಕೊಡುತ್ತೆ ಆ ಮಾರ್ಗದರ್ಶನ ಪ್ರಕಾರವಾಗಿ ಹೋಗ್ತೀವಿ ನಾವೆಲ್ಲ. ಸರ್ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಅವ್ರು ಎಷ್ಟು ಕಷ್ಟಪಟ್ಟರು, ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಹೆಂಗೆ ಮಾಡಿದ್ರು, ಏನು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ಅವರು ಮಾಡಿದಂಥದ್ದನ್ನು. ನನಗೊಂದು ದಿವಸ ಒಂದು ಮಾತು ಹೇಳ್ತಾರೆ, ನೀವು ಡಿ ಕೆ ಶಿವಕುಮಾರ್ ಬಂದಾಗ, ಸಾಹೇಬರು ಬಂದಾಗ ಕೇಳಿ, ನೀವು ನನಗೊಂದು ಮಾತು ಹೇಳ್ತಾರೆ, ನೋಡೋ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲೇ ನಿಮ್ಮ ಜಾತಿ ಜನಾಂಗದಲ್ಲಿ ತುಂಬ ಕೆಳಮಟ್ಟದ ಜಾತಿ ನಿಮ್ಮದು, ಹಲಮಾರಿ ಜನಾಂಗಕ್ಕೆ ಸೇರಿದ್ದವ್ರು ನೀವು. ನಿಮ್ಮ ಜನಾಂಗದಲ್ಲಿ ಇಡೀ ರಾಜ್ಯದಲ್ಲೇ ಯಾರೂ ಇಲ್ಲ, ದೇಶದಲ್ಲೇ ಯಾರೂ ಇಲ್ಲ. ನಮಗೆ ನೀನೆಲ್ಲಾದರೂ ಒಂದು ಜಾಗದಲ್ಲಿ MLA ಆಗಬೇಕು ಅಂತ ಇಂಥ ಒಂದು ಚಿಕ್ಕ ಜಾತಿ, ನನ್ನ ಓಟ್ ಕೋಲಾರಲ್ಲಿರೋ 1200 ಓಟು ನನ್ನ ಜಾತಿ ಓಟ್ ಇರೋದು, ಮುಳ್ಬಾಗ್ಲಲ್ಲಿರೋದು ನನ್ನ ಜಾತಿ ಓಟು 1500 ಓಟ್ ಇದೆ. ನಾನು ಅಂಥ ಜಾಗದಲ್ಲಿ ಒಂದು ಜನರಲಲ್ಲಿ ನಾನು ಗೆಲ್ಲಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಜನರಲಲ್ಲಿ ಗೆಲ್ಲುವಂಥದ್ದು ಈಸಿ ಅಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಇಂಥ ಜನಾಂಗದವರು ಒಬ್ಬರು ಇರಬೇಕು ಅಂತ ನನ್ನನ್ನು ಗುರುತಿಸಿ ನನಗೆ ಹೇಳಿದ್ದಾರೆ. ಅಂದರೆ ಅವ್ರ ಮನಸ್ಥಿತಿ ಯಾವ ರೀತಿಯಲ್ಲಿ ಇರಬೇಕು, ಎಂಥ ಲೋ ಲೆವೆಲನ್ನು ಹೆಂಗೆ ಕೆಳಮಟ್ಟದಲ್ಲಿರುವವರನ್ನು ಗುರುತಿಸಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿದೆ. ಕರೆಕ್ಟೇ ಇಲ್ವಾ? ಉದ್ದೇಶ ಇದೆ. ಆದರೆ ಈ ಅವಧಿನಲ್ಲೇ ಆಗಬಾರ್ದ ಅನ್ನೋದು ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ. ನಾವು ಯಾರೂ ತೀರ್ಮಾನ ಮಾಡುವಂತಿಲ್ಲ. ನಮಗೆ ಸಿದ್ದರಾಮಣ್ಣ ಇದ್ದರೆ ಏನು ಬೇರೆ ಏನಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದರೆ ಬೇರೆ ಏನಿಲ್ಲ, ಯಾರಿದ್ರೂ ಒಂದೇ. ನಮಗೆ ಖಂಡಿತವಾಗ್ಲೂ ಅಂಥ ವ್ಯಕ್ತಿ CM ಆದರೆ ಒಳ್ಳೆಯದೇ ಅಲ್ವಾ? ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಸರ್, ಯಾರಿಗೂ ಅವಕಾಶ ಸಿಗುತ್ತೆ ಸರ್, ಸಿಗದೆ ಹೋಗೋದಿಲ್ಲ ಸರ್. ನಾನು 2013ರಲ್ಲಿ MLA ಆದೆ, 18ರಲ್ಲಿ ನಾನು ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ಸ್ಕೂಟಿನಲ್ಲಿ ರಿಜೆಕ್ಟ್ ಆದೆ, 23ರಲ್ಲಿ MLA ಆಗಿಲ್ವಾ? ವೆಯ್ಟ್ ಮಾಡಿದೆ ಸರ್. ವೆಯ್ಟ್ ಮಾಡಿದ್ದಕ್ಕೆ ನನಗೆ ಪ್ರಸಾದ ಸಿಕ್ತು. ಜಲ್ದಿ ಹೋಗಿದ್ರೆ ವಿಷ ಸಿಕ್ಕಿರೋದು ನನಗೆ. ವೆಯ್ಟ್ ಮಾಡಿದ್ದಕ್ಕೆ ಪ್ರಸಾದ ಸಿಕ್ಕಿದೆ, ಒಳ್ಳೆ ಸರ್ಕಾರ ಸಿಕ್ಕಿದೆ, ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ, ಒಳ್ಳೆ ಡೆಪ್ಟಿ CM ಸಿಕ್ಕಿದ್ದಾರೆ, ಒಳ್ಳೆ ಖುಷಿ ಆಗ್ತಾ ಇದೆ ನಮಗೆ. ಪ್ರಸಾದವನ್ನು ಸಿಕ್ಕಿದೆ, ವಿಷಯ ಸಿಕ್ಕಿಲ್ಲ ನಮಗೆ. ಖಂಡಿತವಾಗ್ಲೂ ದೇವ್ರ ದಯದಿಂದ ಪ್ರಸಾದಗಳು ಎಲ್ಲರಿಗೂ ಸಿಗುತ್ತೆ, ಅವ್ರಿಗೆ ಅಂತಿಲ್ಲ, ನಮ್ಮೆಲ್ಲರಿಗೂ ಸಿಗ್ತದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ, ಅವ್ರಿಗೆಲ್ಲ ತೊಂದರೆ. ಅದು ಅವ್ರನ್ನೇ ಕೇಳಬೇಕು, ಹೈಕಮಾಂಡನ್ನು ಕೇಳಬೇಕು, ನಮ್ಮನ್ನು ಕೇಳಿ ನಮಗೆ ಗೊತ್ತಾಗೋದು ಇಲ್ಲ, ಅದು ಗೊತ್ತಿಲ್ಲ ಸರ್. ಅದು ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ತೀರ್ಮಾನ ಮಾಡೋದು ಸರ್. ಈ ಟರ್ಮಲ್ಲಿ ಆಗಬೇಕಾ, ನೆಕ್ಸ್ಟ್ ಆಗಬೇಕಾ, ಹೆಂಗೆ ಅನ್ನೋದನ್ನದೇ. ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ ಆ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಖಂಡಿತವಾಗ್ಲೂ ನೋಡಿ ಸರ್, ಇವಾಗ ಹೈಕಮಾಂಡು ತೀರ್ಮಾನ. ನಮ್ಮ ಹೈಕಮಾಂಡ್ ಯಾರು ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹೈಕಮಾಂಡ್. ನಮ್ಮ ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ನಮಗೆ ನಮ್ಮ ನಾಯಕರು ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು ಆ್ಯಂಡ್ ವೇಣುಗೋಪಾಲ್ ಅವರು, ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಆಗೋದು. ಅದನ್ನು ಬಿಟ್ಟು ನಾವು ಯಾರು ಏನೇ ಹೇಳಿದ್ರು ಅದು ಯಾವುದೂ ಒರಿಜಿನಲ್ ಅಲ್ಲ. ಅಂದರೆ ಅವ್ರು ತೀರ್ಮಾನ ಮಾಡಿದ್ದೆ ಫೈನಲ್ಲು. ಅವ್ರು ತೀರ್ಮಾನ ಮಾಡಿ ಫೈನಲ್ ಆಗುವಂಥದ್ದನ್ನು ನಾವು ಯಾಕೆ ಮಾತಾಡಬೇಕು? ನಾವು ಮಾತಾಡಬಾರ್ದು ಅದ್ರ ಬಗ್ಗೆ. ಈಗಂತೂ ಸದ್ಯಕ್ಕಂತೂ ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವ್ರು ಇದ್ದಾರೆ, ರೈಲ್ ಇಂಜನು, ಬೋಗಿಗಳೆಲ್ಲ ಬಂದುಬಿಟ್ಟು ಮಿನಿಸ್ಟರ್ಸು, ನಾವೆಲ್ಲ MLAs ಅದರಲ್ಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ ಸುಗಮವಾಗಿ, ಚೆನ್ನಾಗಿ, ಆರಾಮಾಗಿ, ಸೂಪರಾಗಿ ಹೋಗ್ತಾ ಇದೆ. ಏನು ಅಡುಕು ತಡ್ಕೋಗಿಲ್ಲ. ಸಿಎಂ ಅವರು ಇಲ್ಲಿ ಮಾತಾಡ್ತಾರೆ ಸರ್, DKC ಅವ್ರಿಗೆ ಶಾಸಕರ ಬೆಂಬಲ ಕಡಿಮೆ, ಸಿಎಂ ಆಗೋದಕ್ಕೆ ಇಲ್ಲ, ಆ ಥರ ಹೇಳಿರೋದನ್ನು ನಾವು ಕೇಳಿಲ್ಲ. ಆ ಥರ ಅವ್ರಿಗೆ ಶಾಸಕರ ಬೆಂಬಲ, ಇವ್ರಿಗೆ ಶಾಸಕರ ಬೆಂಬಲ ಅಂತಲ್ಲ ಸರ್. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ, ಕಾಂಗ್ರೆಸ್ ಪಕ್ಷದ ಕೈ ಸಿಂಬಲಲ್ಲಿ ನಾವು ಯಾವ್ಯಾರು ಗೆದ್ದಿದ್ದೀವೋ ಅವರೆಲ್ಲದ ಪಕ್ಷದ ಪರವಾಗಿರ್ತೀವಿ, ಪಕ್ಷದ ಪರವಾಗಿ ದುಡಿತೀವಿ. ಪಕ್ಷ ಏನು ಮಾರ್ಗದರ್ಶನ ಕೊಡುತ್ತೆ ಆ ಮಾರ್ಗದರ್ಶನ ಪ್ರಕಾರವಾಗಿ ಹೋಗ್ತೀವಿ ನಾವೆಲ್ಲ. ಸರ್ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಅವ್ರು ಎಷ್ಟು ಕಷ್ಟಪಟ್ಟರು, ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಹೆಂಗೆ ಮಾಡಿದ್ರು, ಏನು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ಅವರು ಮಾಡಿದಂಥದ್ದನ್ನು. ನನಗೊಂದು ದಿವಸ ಒಂದು ಮಾತು ಹೇಳ್ತಾರೆ, ನೀವು ಡಿ ಕೆ ಶಿವಕುಮಾರ್ ಬಂದಾಗ, ಸಾಹೇಬರು ಬಂದಾಗ ಕೇಳಿ, ನೀವು ನನಗೊಂದು ಮಾತು ಹೇಳ್ತಾರೆ, ನೋಡೋ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲೇ ನಿಮ್ಮ ಜಾತಿ ಜನಾಂಗದಲ್ಲಿ ತುಂಬ ಕೆಳಮಟ್ಟದ ಜಾತಿ ನಿಮ್ಮದು, ಹಲಮಾರಿ ಜನಾಂಗಕ್ಕೆ ಸೇರಿದ್ದವ್ರು ನೀವು.
ನಿಮ್ಮ ಜನಾಂಗದಲ್ಲಿ ಇಡೀ ರಾಜ್ಯದಲ್ಲೇ ಯಾರೂ ಇಲ್ಲ, ದೇಶದಲ್ಲೇ ಯಾರೂ ಇಲ್ಲ ನಮಗೆ. ನೀನೆಲ್ಲಾದರೂ ಒಂದು ಜಾಗದಲ್ಲಿ MLA ಆಗಬೇಕು ಅಂತ ಇಂಥ ಒಂದು ಚಿಕ್ಕ ಜಾತಿ, ನನ್ನ ಓಟ್ ಕೋಲಾರಲ್ಲಿರೋ 1200 ಓಟು ನನ್ನ ಜಾತಿ ಓಟ್ ಇರೋದು, ಮುಳ್ಬಾಗ್ಲಲ್ಲಿರೋದು ನನ್ನ ಜಾತಿ ಓಟು 1500 ಓಟ್ ಇದೆ. ನಾನು ಅಂಥ ಜಾಗದಲ್ಲಿ ಒಂದು ಜನರಲಲ್ಲಿ ನಾನು ಗೆಲ್ಲಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಜನರಲಲ್ಲಿ ಗೆಲ್ಲುವಂಥದ್ದು ಈಸಿ ಅಲ್ಲ. DK ಶಿವಕುಮಾರ್ ಸಾಹೇಬರು ಇಂಥ ಜನಾಂಗದವರು ಒಬ್ರು ಇರಬೇಕು ಅಂತ ನನ್ನನ್ನು ಗುರುತಿಸಿ ನನಗೆ ಹೇಳಿದ್ದಾರೆ. ಅಂದರೆ ಅವ್ರ ಮನಸ್ಥಿತಿ ಯಾವ ರೀತಿಯಲ್ಲಿರಬೇಕು, ಎಂಥ ಲೋ ಲೆವೆಲನ್ನು ಹೆಂಗೆ ಕೆಳಮಟ್ಟದಲ್ಲಿರುವವರನ್ನು ಗುರುತಿಸಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿದೆ. ಕರೆಕ್ಟೇ ಇಲ್ವಾ? ಉದ್ದೇಶ ಇದೆ. ಆದರೆ ಈ ಅವಧಿನಲ್ಲೇ ಆಗಬೇಕಾ ಆಗಬಾರ್ದಾ ಅನ್ನೋದು ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ. ನಾವ್ಯಾರೂ ತೀರ್ಮಾನ ಮಾಡುವಂತಿಲ್ಲ. ನಮಗೆ ಸಿದ್ದರಾಮಣ್ಣ ಇದ್ದರೆ ಏನು ಬೇರೆ ಏನಲ್ಲ, DK ಶಿವಕುಮಾರ್ ಸಾಹೇಬರು ಇದ್ದರೆ ಬೇರೆ ಏನಿಲ್ಲ, ಯಾರಿದ್ರೂ ಒಂದೇ ನಮಗೆ. ಖಂಡಿತವಾಗ್ಲೂ ಅಂಥ ವ್ಯಕ್ತಿ CM ಆದರೆ ಒಳ್ಳೆಯದೇ ಅಲ್ವಾ? ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಸರ್, ಯಾರಿಗೂ ಅವಕಾಶ ಸಿಗುತ್ತೆ ಸರ್, ಸಿಗದೆ ಹೋಗೋದಿಲ್ಲ ಸರ್. ನಾನು 2013 MLA ಆದೆ, 18 ನಾನು ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ಸ್ಕೂಟಿನಲ್ಲಿ ರಿಜೆಕ್ಟ್ ಆದೆ, 23 MLA ಆಗಿಲ್ವಾ? ವೆಯ್ಟ್ ಮಾಡಿದೆ ಸರ್. ವೆಯ್ಟ್ ಮಾಡಿದ್ದಕ್ಕೆ ನನಗೆ ಪ್ರಸಾದ ಸಿಕ್ತು. ಜಲ್ದಿ ಹೋಗಿದ್ರೆ ವಿಷ ಸಿಕ್ಕಿರೋದು ನನಗೆ. ವೆಯ್ಟ್ ಮಾಡಿದ್ದಕ್ಕೆ ಪ್ರಸಾದ ಸಿಕ್ಕಿದೆ, ಒಳ್ಳೆ ಸರ್ಕಾರ ಸಿಕ್ಕಿದೆ, ಒಳ್ಳೆ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ, ಒಳ್ಳೆ ಡೆಪ್ಟಿ CM ಸಿಕ್ಕಿದ್ದಾರೆ, ಒಳ್ಳೆ ಖುಷಿ ಆಗ್ತಾ ಇದೆ ನಮಗೆ. ಪ್ರಸಾದವನ್ನು ಸಿಕ್ಕಿದೆ, ವಿಷ ಸಿಕ್ಕಿಲ್ಲ ನಮಗೆ. ಖಂಡಿತವಾಗ್ಲೂ ದೇವ್ರ ದಯದಿಂದ ಪ್ರಸಾದಗಳು ಎಲ್ಲರಿಗೂ ಸಿಗುತ್ತೆ, ಅವ್ರಿಗೆ ಅಂತಿಲ್ಲ, ನಮ್ಮೆಲ್ಲರಿಗೂ ಸಿಗ್ತದೆ. DK ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ, ಅವ್ರಿಗೆಲ್ಲ ತೊಂದರೆ ಅದು ಅವ್ರನ್ನೇ ಕೇಳಬೇಕು, ಹೈಕಮಾಂಡನ್ನು ಕೇಳಬೇಕು, ನಮ್ಮನ್ನು ಕೇಳಿ ನಮಗೆ ಗೊತ್ತಾಗೋದು ಇಲ್ಲ, ಅದು ಗೊತ್ತಿಲ್ಲ ಸರ್. ಅದು ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ತೀರ್ಮಾನ ಮಾಡೋದು ಸರ್. ಈ ಟರ್ಮಲ್ಲಿ ಆಗಬೇಕಾ, ನೆಕ್ಸ್ಟ್ ಆಗಬೇಕಾ, ಹೆಂಗೆ ಅನ್ನೋದನ್ನದೇ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ ಆ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಖಂಡಿತವಾಗ್ಲೂ ನೋಡಿ ಸರ್, ಇವಾಗ ಹೈಕಮಾಂಡು ತೀರ್ಮಾನ. ನಮ್ಮ ಹೈಕಮಾಂಡ್ ಯಾರು ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಅವರು, DK ಶಿವಕುಮಾರ್ ಸಾಹೇಬರು ನಮ್ಮ ಹೈಕಮಾಂಡ್. ನಮ್ಮ ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ನಮಗೆ ನಮ್ಮ ನಾಯಕರು ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು ಆ್ಯಂಡ್ ವೇಣುಗೋಪಾಲ್ ಅವರು, ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಆಗೋದು. ಅದನ್ನು ಬಿಟ್ಟು ನಾವು ಯಾರು ಏನೇ ಹೇಳಿದ್ರು ಅದು ಯಾವುದು ಒರಿಜಿನಲ್ ಅಲ್ಲ. ಅಂದರೆ ಅವ್ರು ತೀರ್ಮಾನ ಮಾಡಿದ್ದೆ ಫೈನಲ್ಲು. ಅವ್ರು ತೀರ್ಮಾನ ಮಾಡಿ ಫೈನಲ್ ಆಗುವಂಥದ್ದನ್ನು ನಾವು ಯಾಕೆ ಮಾತಾಡಬೇಕು? ನಾವು ಮಾತಾಡಬಾರ್ದು ಅದ್ರ ಬಗ್ಗೆ. ಈಗಂತೂ ಸದ್ಯಕ್ಕಂತೂ ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವ್ರು ಇದ್ದಾರೆ, ರೈಲ್ ಇಂಜನು, ಬೋಗಿಗಳೆಲ್ಲ ಬಂದುಬಿಟ್ಟು ಮಿನಿಸ್ಟರ್ಸು, ನಾವೆಲ್ಲ MLAs ಅದರಲ್ಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ ಸುಗಮವಾಗಿ, ಚೆನ್ನಾಗಿ, ಆರಾಮಾಗಿ, ಸೂಪರಾಗಿ ಹೋಗ್ತಾ ಇದೆ. ಏನು ಅಡುಕು ತಡ್ಕೋ ಇಲ್ಲ. CM ಅವ್ರು ಇನ್ನೂ ಮಾತಾಡ್ತಾರೆ ಸರ್, DKಶಿ ಅವ್ರಿಗೆ ಶಾಸಕರ ಬೆಂಬಲ ಕಡಿಮೆ, CM ಆಗೋದಕ್ಕೆ ಇಲ್ಲ, ಆ ಥರ ಹೇಳಿರೋದನ್ನು ನಾವು ಕೇಳಿಲ್ಲ. ಆ ಥರ ಅವ್ರಿಗೆ ಶಾಸಕರ ಬೆಂಬಲ, ಇವ್ರಿಗೆ ಶಾಸಕರ ಬೆಂಬಲ ಅಂತಲ್ಲ ಸರ್. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ, ಕಾಂಗ್ರೆಸ್ ಪಕ್ಷದ ಕೈ ಸಿಂಬಲಲ್ಲಿ ನಾವು ಯಾವ್ಯಾರು ಗೆದ್ದಿದ್ದೀವೋ ಅವರೆಲ್ಲದ ಪಕ್ಷದ ಪರವಾಗಿರ್ತೀವಿ, ಪಕ್ಷದ ಪರವಾಗಿ ದುಡಿತೀವಿ. ಪಕ್ಷ ಏನು ಮಾರ್ಗದರ್ಶನ ಕೊಡೋದು ಆ ಮಾರ್ಗದರ್ಶನ ಪ್ರಕಾರವಾಗಿ ಹೋಗ್ತೀವಿ ನಾವೆಲ್ಲ. ಸರ್ ಖಂಡಿತವಾಗ್ಲೂ DK ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಅವ್ರು ಎಷ್ಟು ಕಷ್ಟಪಟ್ಟರು, ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಹೆಂಗೆ ಮಾಡಿದ್ರು, ಏನು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ಅವರು ಮಾಡಿದಂಥದ್ದನ್ನು. ನನಗೊಂದು ದಿವಸ ಒಂದು ಮಾತು ಹೇಳ್ತಾರೆ, ನೀವು DK ಶಿವಕುಮಾರ್ ಬಂದಾಗ, ಸಾಹೇಬರು ಬಂದಾಗ ಕೇಳಿ, ನೀವು ನನಗೊಂದು ಮಾತು ಹೇಳ್ತಾರೆ, ನೋಡೋ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲೇ ನಿಮ್ಮ ಜಾತಿ ಜನಾಂಗದಲ್ಲಿ ತುಂಬ ಕೆಳಮಟ್ಟದ ಜಾತಿ ನಿಮ್ಮದು, ಹಲಮಾರಿ ಜನಾಂಗಕ್ಕೆ ಸೇರಿದ್ದವ್ರು ನೀವು. ನಿಮ್ಮ ಜನಾಂಗದಲ್ಲಿ ಇಡೀ ರಾಜ್ಯದಲ್ಲೇ ಯಾರೂ ಇಲ್ಲ, ದೇಶದಲ್ಲೇ ಯಾರೂ ಇಲ್ಲ ನಮಗೆ. ನೀನೆಲ್ಲಾದರೂ ಒಂದು ಜಾಗದಲ್ಲಿ MLA ಆಗಬೇಕು ಅಂತ ಇಂಥ ಒಂದು ಚಿಕ್ಕ ಜಾತಿ, ನನ್ನ ಓಟ್ ಕೋಲಾರಲ್ಲಿರೋ 1200 ಓಟು ನನ್ನ ಜಾತಿ ಓಟ್ ಇರೋದು, ಮುಳ್ಬಾಗ್ಲಲ್ಲಿರೋದು ನನ್ನ ಜಾತಿ ಓಟು 1500 ಓಟ್ ಇದೆ. ನಾನು ಅಂಥ ಜಾಗದಲ್ಲಿ ಒಂದು ಜನರಲಲ್ಲಿ ನಾನು ಗೆಲ್ಲಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಜನರಲಲ್ಲಿ ಗೆಲ್ಲುವಂಥದ್ದು ಈಸಿ ಅಲ್ಲ. DK ಶಿವಕುಮಾರ್ ಸಾಹೇಬರು ಇಂಥ ಜನಾಂಗದವರು ಒಬ್ರು ಇರಬೇಕು ಅಂತ ನನ್ನನ್ನು ಗುರುತಿಸಿ ನನಗೆ ಹೇಳಿದ್ದಾರೆ. ಅಂದರೆ ಅವ್ರ ಮನಸ್ಥಿತಿ ಯಾವ ರೀತಿಯಲ್ಲಿರಬೇಕು, ಎಂಥ ಲೋ ಲೆವೆಲನ್ನು ಹೆಂಗೆ ಕೆಳಮಟ್ಟದಲ್ಲಿರುವವರನ್ನು ಗುರುತಿಸಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿದೆ. ಕರೆಕ್ಟೇ ಇಲ್ವಾ? ಉದ್ದೇಶ ಇದೆ. ಆದರೆ ಈ ಅವಧಿನಲ್ಲೇ ಆಗಬೇಕಾ ಆಗಬಾರ್ದಾ ಅನ್ನೋದು ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ. ನಾವ್ಯಾರೂ ತೀರ್ಮಾನ ಮಾಡುವಂತಿಲ್ಲ. ನಮಗೆ ಸಿದ್ದರಾಮಣ್ಣ ಇದ್ದರೆ ಏನು ಬೇರೆ ಏನಲ್ಲ, DK ಶಿವಕುಮಾರ್ ಸಾಹೇಬರು ಇದ್ದರೆ ಬೇರೆ ಏನಿಲ್ಲ, ಯಾರಿದ್ರೂ ಒಂದೇ ನಮಗೆ. ಖಂಡಿತವಾಗ್ಲೂ ಅಂಥ ವ್ಯಕ್ತಿ CM ಆದರೆ ಒಳ್ಳೆಯದೇ ಅಲ್ವಾ? ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಸರ್, ಯಾರಿಗೂ ಅವಕಾಶ ಸಿಗುತ್ತೆ ಸರ್, ಸಿಗದೆ ಹೋಗೋದಿಲ್ಲ ಸರ್. ನಾನು 2013 MLA ಆದೆ, 18 ನಾನು ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ಸ್ಕೂಟಿನಲ್ಲಿ ರಿಜೆಕ್ಟ್ ಆದೆ, 23 MLA ಆಗಿಲ್ವಾ? ವೆಯ್ಟ್ ಮಾಡಿದೆ ಸರ್. ವೆಯ್ಟ್ ಮಾಡಿದ್ದಕ್ಕೆ ನನಗೆ ಪ್ರಸಾದ ಸಿಕ್ತು, ಜಲ್ದಿ ಹೋಗಿದ್ರೆ ವಿಷ ಸಿಕ್ಕಿರೋದು ನನಗೆ. ವೆಯ್ಟ್ ಮಾಡಿದ್ದಕ್ಕೆ ಪ್ರಸಾದ ಸಿಕ್ಕಿದೆ, ಒಳ್ಳೆ ಸರ್ಕಾರ ಸಿಕ್ಕಿದೆ, ಒಳ್ಳೆ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ, ಒಳ್ಳೆ ಡೆಪ್ಟಿ CM ಸಿಕ್ಕಿದ್ದಾರೆ, ಒಳ್ಳೆ ಖುಷಿ ಆಗ್ತಾ ಇದೆ ನಮಗೆ. ಪ್ರಸಾದವನ್ನು ಸಿಕ್ಕಿದೆ, ವಿಷ ಸಿಕ್ಕಿಲ್ಲ ನಮಗೆ. ಖಂಡಿತವಾಗ್ಲೂ ದೇವ್ರ ದಯದಿಂದ ಪ್ರಸಾದಗಳು ಎಲ್ಲರಿಗೂ ಸಿಗುತ್ತೆ, ಅವ್ರಿಗೆ ಅಂತಿಲ್ಲ, ನಮ್ಮೆಲ್ಲರಿಗೂ ಸಿಗ್ತದೆ. DK ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ, ಅವ್ರಿಗೆಲ್ಲ ತೊಂದರೆ ಅದು ಅವ್ರನ್ನೇ ಕೇಳಬೇಕು, ಹೈಕಮಾಂಡನ್ನು ಕೇಳಬೇಕು, ನಮ್ಮನ್ನು ಕೇಳಿ ನಮಗೆ ಗೊತ್ತಾಗೋದು ಇಲ್ಲ, ಅದು ಗೊತ್ತಿಲ್ಲ ಸರ್. ಅದು ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ತೀರ್ಮಾನ ಮಾಡೋದು ಸರ್. ಈ ಟರ್ಮಲ್ಲಿ ಆಗಬೇಕಾ, ನೆಕ್ಸ್ಟ್ ಆಗಬೇಕಾ, ಹೆಂಗೆ ಅನ್ನೋದನ್ನದೇ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ ಆ ಕೆಲಸವನ್ನು ನಾವು ಮಾಡ್ತೀವಿ.